ಅಷ್ಟಕ್ಕೂ ಎಮರ್ಜೆನ್ಸಿ ಅಂದ್ರೆ ಏನು? ಇದನ್ನ ಯಾಕೆ ಜಾರಿಗೆ ತಂದರು? ಈ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಯಾರು ತನ್ನ ವಿರುದ್ಧ ಮಾತನಾಡಬಾರದು ಅಂಡ್ ಯಾರು ಪ್ರತಿಭಟನೆ ಮಾಡಬಾರದು ಅನ್ನೋದಕ್ಕೋಸ್ಕರ ತನ್ನ ಇಷ್ಟ ಬಂದಂಗೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರೆ ಹೆಂಗೆ? ಈ ಎಮರ್ಜೆನ್ಸಿ ಟೈಮಲ್ಲಿ ನಡೆದಿರುವಂತ ಅರಾಚಕತೆಗಳು ಒಂದಲ್ಲ ಎರಡಲ್ಲ. ಈ ಎಮರ್ಜೆನ್ಸಿ ಟೈಮ್ ಅನ್ನೋದು ಎಷ್ಟು ವರ್ಸ್ಟ್ ಆಗಿತ್ತು ಅಂದ್ರೆ ಈ ಇಂದಿರಾ ಗಾಂಧಿ ಅವರ ವಿರುದ್ಧ ಒಂದೇ ಒಂದು ನ್ಯೂಸ್ ಕೂಡ ಬರಬಾರದು. ಒಂದು ವೇಳೆ ಪ್ರಿಂಟ್ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಅವ್ರನ್ನ ಎತ್ತಕೊಂಡೋಗಿ ಜೈಲಲ್ಲಿ ಹಾಕ್ತಾ ಇದ್ರು. ಈ ಟೈಮಲ್ಲಿ ಕಂಡವರನ್ನ ಎತ್ತಕೊಂಡೋಗಿ ಜೈಲಲ್ಲಿ ಹಾಕ್ತಾ ಇದ್ರು. ಇವರನ್ನ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳುವಂತ ಅಧಿಕಾರ ಸಾಮಾನ್ಯ ಜನರಿಗಲ್ಲ, ಕೋರ್ಟ್ಗಳಿಗೂ ಸಹ ಇರಲಿಲ್ಲ. ಇನ್ನು ಈ ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿ, ಇವನು ಮಾಡಿರುವಂತ ಅರಾಚಕತೆಗಳು ಹೇಗಿದ್ವೋ ಗೊತ್ತಾ? 1,70,00,000 ಜನ ಗಂಡಸರಿಗೆ ಮಕ್ಕಳೇ ಆಗದೆ ಇರೋ ತರ ಬಲವಂತವಾಗಿ ಆಪರೇಷನ್ ಮಾಡಿಸ್ತಾನೆ. ರೋಡಲ್ಲಿ ಕಂಡವರನ್ನ ಎತ್ತಕೊಂಡೋಗೋದು, ಆಪರೇಷನ್ ಮಾಡೋದು. ಇದರಿಂದ ಇನ್ಫೆಕ್ಷನ್ ಆಗಿ ಸಾವಿರಾರು ಜನ ಸತ್ತೋಗಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ಎಮರ್ಜೆನ್ಸಿ ಅನ್ನೋದು ಒಂದು ನರಕ. ಸಾವಿರದ 1971 ಏಪ್ರಿಲ್ 24 ಆ ದಿನ ಅಲಹಾಬಾದ್ ಹೈಕೋರ್ಟಲ್ಲಿ ರಾಜನಾರಾಯಣ್ ಅನ್ನೋ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಇಂದಿರಾ ಗಾಂಧಿ ಅವರ ಮೇಲೆ ಒಂದು ಕೇಸನ್ನು ಹಾಕ್ತಾರೆ. ಈ ಕೇಸನ್ನು ಯಾಕೆ ಹಾಕ್ತಾರೆ ಅಂದರೆ 1971 ಲೋಕಸಭಾ ಎಲೆಕ್ಷನಲ್ಲಿ ಇಂದಿರಾ ಗಾಂಧಿ ಅವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಸೋಷಿಯಲಿಸ್ಟ್ ಪಾರ್ಟಿಯ ರಾಜನಾರಾಯಣ್ ಅವರ ವಿರುದ್ಧ 1,11,810 ಮತಗಳಿಂದ ಭಾರಿ ಮೆಜಾರಿಟಿಯಲ್ಲಿ ಗೆದ್ದು ಪ್ರಧಾನಿ ಆಗ್ತಾರೆ. ಆದರೆ ಈ ರಾಜನಾರಾಯಣ್ ಅವರು ಈ ಇಂದಿರಾ ಗಾಂಧಿ ತನ್ನ ಪ್ರಧಾನಮಂತ್ರಿ ಅಧಿಕಾರವನ್ನ ಅಂಡ್ ಸರ್ಕಾರಿ ಅಧಿಕಾರಿಗಳಿಂದ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ. ಅಂದ್ರೆ ಇವರು ಸರ್ಕಾರಿ ಅಧಿಕಾರಿಗಳನ್ನ ಮತ ಪ್ರಚಾರಕ್ಕೋಸ್ಕರ ಬಳಕೆ ಮಾಡಿಕೊಂಡಿದ್ದಾರೆ ಅಂಡ್ ಮತ ಪ್ರಚಾರಕ್ಕೋಸ್ಕರ ಗವರ್ಮೆಂಟ್ ವೆಹಿಕಲ್ಸ್ ಅಂಡ್ ಗವರ್ಮೆಂಟ್ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಎಲೆಕ್ಷನ್ ನಲ್ಲಿ ಗೆದ್ದಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಈ ಟೈಮಲ್ಲಿ ಇಂದಿರಾ ಗಾಂಧಿ ಅವರು ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರ್ತಾರೆ. ಇವ್ರನ್ನ ಎದುರಾಕೊಳ್ಳೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಈ ರಾಜನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಅಂಡ್ ಈ ಕೇಸ್ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 4 ವರ್ಷದ 2 ತಿಂಗಳವರೆಗೆ ಈ ಕೇಸ್ ನಡೆಯುತ್ತೆ. ಇದಾದ ನಂತರ 1975 ಜೂನ್ 12 ಆ ದಿನ ನ್ಯಾಯಮೂರ್ತಿ ಜಗನ್ಮೋಹನ್ ಲಾಲ್ ಸಿನ್ಹಾ ಅವರು ತುಂಬಾ ದೊಡ್ಡ ಧೈರ್ಯ ಮಾಡಿ, ಹೌದು, ಈ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ. ಇವರ ಒಂದು ಗೆಲುವು ಇನ್ವ್ಯಾಲಿಡ್ ಆಗಿದೆ. ಆದ್ರಿಂದ ಇವರು 6 ವರ್ಷಗಳ ಕಾಲ ಯಾವುದೇ ಎಲೆಕ್ಷನ್ಗೆ ನಿಲ್ಲಬಾರದು. ಅಂದ್ರೆ 6 ವರ್ಷಗಳ ಕಾಲ ಇವರನ್ನ ಬ್ಯಾನ್ ಮಾಡಲಾಗುತ್ತೆ ಅಂತ ತೀರ್ಪನ್ನು ಕೊಡ್ತಾರೆ. ಈ ತೀರ್ಪನ್ನು ಕೇಳಿದಂತ ಇಂದಿರಾ ಗಾಂಧಿ ಅವರು ಕಕ್ಕಬಿಕ್ಕಿಯಾಗಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಈ ಕೇಸನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಾರೆ. ಈ ಕೇಸನ್ನ ಸುಪ್ರೀಂ ಕೋರ್ಟ್ಗೆ ಯಾಕೆ ತಗೊಂಡು ಹೋಗ್ತಾರೆ ಅಂದ್ರೆ ಈ ಸುಪ್ರೀಂ ಕೋರ್ಟಲ್ಲಿ ತಮ್ಮ ಪಕ್ಷದ ಪರವಾಗಿ ಅಂದ್ರೆ ತಮ್ಮ ಸರ್ಕಾರದ ಪರವಾಗಿ ತೀರ್ಪನ್ನು ಕೊಡೋದಕ್ಕಂತಾನೆ ತಮಗೆ ಬೇಕಾಗಿರುವಂತಹ AN ರಾಯ್ ಅನ್ನೋ ನ್ಯಾಯಾಧೀಶರನ್ನ ಈ ಸುಪ್ರೀಂ ಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿಸಿಕೊಂಡಿರ್ತಾರೆ. ಅದಕ್ಕೆ ತಕ್ಕಂತೆ 1975 ಜೂನ್ 24 ಆ ದಿನ AN ರಾಯ್ ಅವರು ಇಲ್ಲ ಈ ಇಂದಿರಾ ಗಾಂಧಿ ಅವರನ್ನ 6 ವರ್ಷಗಳವರೆಗೆ ಬ್ಯಾನ್ ಬೇಕಿದ್ರೆ ಮಾಡಿ, ಬಟ್ ಇವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮುಂದುವರಿಲಿ ಅಂತ ತೀರ್ಪನ್ನು ಕೊಡ್ತಾರೆ. ನೋಡಿ, ಆಲ್ರೆಡಿ ಅಲಹಾಬಾದ್ ಹೈಕೋರ್ಟ್ ಈ ಇಂದಿರಾ ಗಾಂಧಿ ಅವರು ಗೆದ್ದಿದ್ದೇ ಇನ್ವ್ಯಾಲಿಡ್ ಅಂತ ತೀರ್ಪನ್ನು ಕೊಟ್ಟಿದೆ. ಅಂದ್ರೆ ಇವರು ಎಲೆಕ್ಷನ್ ಅಲ್ಲಿ ಗೆದ್ದೇ ಇಲ್ಲ ಅಂತ ಅರ್ಥ. ಮತ್ತೆ ಎಲೆಕ್ಷನ್ ಅಲ್ಲಿ ಗೆದ್ದೇ ಇಲ್ಲ ಅಂತ ಅಂದಾಗ ಇವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಯಾಕೆ ಇರಬೇಕು ಅಂಡ್ ಯಾಕೆ ಮುಂದುವರಿಬೇಕು? ಈ ಸುಪ್ರೀಂ ಕೋರ್ಟ್ ಸರ್ಕಾರದ ಒತ್ತಡಕ್ಕೆ ಮಣಿದು ಈ ತರ ತೀರ್ಪನ್ನು ಕೊಟ್ಟಿದೆ ಅಂತ ಜನರಿಗೆ ಗೊತ್ತಾಗುತ್ತೆ. ಅದಕ್ಕೆ ವಿರೋಧ ಪಕ್ಷಗಳು ಸುಮ್ಮನೆ ಇರಲ್ಲ. ಈ ಎಲ್ಲಾ ವಿರೋಧ ಪಕ್ಷಗಳು ಮೀಟಿಂಗ್ ಮಾಡಿ ಈ ಇಂದಿರಾ ಗಾಂಧಿ ಅವರ ವಿರುದ್ಧ ಯಾವ ತರ ಪ್ರತಿಭಟನೆ ಮಾಡಬೇಕು, ಯಾವ ತರ ಧರಣಿ ಕೂರಬೇಕು ಅಂಡ್ ಯಾವ ತರ ಚಳವಳಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾರೆ. ಇನ್ನೇನು ಈ ಎಲ್ಲಾ ವಿರೋಧ ಪಕ್ಷಗಳು ಸೇರಿಕೊಂಡು ಜನರನ್ನ ಸೇರಿಸಿ ಇನ್ನೇನು ಪ್ರತಿಭಟನೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲೇ 1975 ಜೂನ್ 25 ರಾತ್ರಿ 11:30ಕ್ಕೆ ಈ ಇಂದಿರಾ ಗಾಂಧಿ ರಾಷ್ಟ್ರಪತಿ ಮೇಲೆ ಒತ್ತಡ ಹಾಕಿ ಆಂತರಿಕ ಗಲಭೆ ಅನ್ನೋ ರೀಸನ್ ಅನ್ನು ಕೊಟ್ಟು
ಆರ್ಟಿಕಲ್ 352 ಅಡಿಯಲ್ಲಿ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಸ್ತಾಳೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅರಾಚಕತೆ. ಈ ಟೈಮಲ್ಲಿ ಇಂದಿರಾ ಗಾಂಧಿಗೆ ಅಧಿಕಾರದ ವ್ಯಾಮೋಹ ಅನ್ನೋದು ಎಷ್ಟು ನೆತ್ತಿಗೇರಿರುತ್ತೆ ಅಂದರೆ ಇದರಿಂದ ವಿರೋಧ ಪಕ್ಷದವರಿಗೆ ಆ್ಯಂಡ್ ಸಾಮಾನ್ಯ ಜನರಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಅಂದರೆ ಇಂತಹ ಟಾರ್ಚರ್ ಇಡೀ ಭಾರತದ ಇತಿಹಾಸದಲ್ಲಿ ಯಾವ ರಾಜಕಾರಣಿನೂ ಕೂಡ ಕೊಟ್ಟಿರಲ್ಲ. ಅಷ್ಟು ಟಾರ್ಚರ್ ಕೊಡ್ತಾಳೆ. ಅಂದರೆ ಈ ಎಮರ್ಜೆನ್ಸಿ ಡಿಕ್ಲೇರ್ ಆದ ತಕ್ಷಣ ಅಂದರೆ ಕೆಲವೇ ಗಂಟೆಗಳಲ್ಲೇ ವಿರೋಧ ಪಕ್ಷದ ನಾಯಕರನ್ನ, ದೊಡ್ಡ ದೊಡ್ಡ ರಾಜಕೀಯ ನಾಯಕರನ್ನ ಆ್ಯಂಡ್ ಯಾರು ಇಂದಿರಾ ಗಾಂಧಿ ವಿರುದ್ಧ ಮಾತನಾಡ್ತಾರೋ ಅವರನ್ನೆಲ್ಲ ರಾತ್ರೋರಾತ್ರಿ ಅರೆಸ್ಟ್ ಮಾಡಿಸ್ತಾಳೆ. ಅಂದರೆ ಜಯಪ್ರಕಾಶ್ ನಾರಾಯಣ್, ಮುರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಚೌಧರಿ ಚರಣ್ ಸಿಂಗ್ ಅವರನ್ನ ಬಲವಂತವಾಗಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅಂದರೆ ಇವರನ್ನ ಯಾವುದೇ ರೀಸನ್ ಇಲ್ಲದೇನೆ ಜೈಲಿಗೆ ಹಾಕ್ತಾರೆ. ಆ್ಯಂಡ್ ಇವರನ್ನ ಬರೀ ಜೈಲಿಗೆ ಹಾಕಿ ಸುಮ್ಮನೆ ಇದ್ರ ಅಂದರೆ ಇಲ್ಲ, ಪ್ರತಿದಿನ ಇವರಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು. ಅಂದರೆ ಮೆಂಟಲಿ, ಫಿಸಿಕಲಿ ಟಾರ್ಚರ್ ಕೊಡ್ತಾ ಇದ್ರು. ಆ್ಯಂಡ್ ಈ ಟೈಮಲ್ಲಿ ಇಂದಿರಾ ಗಾಂಧಿ RSSನೂ ಕೂಡ ಬ್ಯಾನ್ ಮಾಡ್ತಾಳೆ. ಯಾಕಂದರೆ ತಾನು ಮಾಡುವಂಥ ಹಲ್ಕ ಕೆಲಸಗಳ ಬಗ್ಗೆ ಈ RSS ಅವರು ಜನರಿಗೆ ಹೇಳುವಂಥ ಕೆಲಸ ಮಾಡ್ತಾರೆ ಅನ್ನೋ ಬೈಕೆ ಈ RSSನ ಬ್ಯಾನ್ ಮಾಡ್ತಾಳೆ. ಆ್ಯಂಡ್ ಈ RSSನ ಬರೀ ಬ್ಯಾನ್ ಮಾಡೋದಷ್ಟೇ ಅಲ್ಲ, ಈ RSSನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆ್ಯಂಡ್ ಜೈಲಿಗೆ ಹಾಕಿ ಪ್ರತಿದಿನ ಬಡಿದು ಚಿತ್ರಹಿಂಸೆ ಕೊಡ್ತಾ ಇದ್ರು. ಆ್ಯಂಡ್ ಈ ಟೈಮಲ್ಲಿ ಇಂದಿರಾ ಗಾಂಧಿ ವಿರೋಧಿ ಆಗಿರುವಂತಹ ಆ್ಯಂಡ್ ಪ್ರೆಸೆಂಟ್ ಈಗ ಈ ಕೇರಳದ CM ಆಗಿರುವಂತಹ ಪಿಣರಾಯನ್ ವಿಜಯನ್ ಅವರಿಗೆ ಪೊಲೀಸರು ಸ್ಟೇಷನ್ಗೆ ಎತ್ತಾಕೊಂಡೋಗಿ ನಾಯಿಗೆ ಹೊಡೆದಿರ್ತಾರೆ. ಆ್ಯಂಡ್ ಈ ಪೊಲೀಸರು ಯಾವ ಲೆವೆಲ್ಗೆ ಟಾರ್ಚರ್ ಕೊಡ್ತಾ ಇದ್ರು ಅಂದರೆ ಕೇರಳದ ಒಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅಧಿಕಾರಿ ಒಬ್ಬ RSS ಮುಖಂಡನ ಟೆಸ್ಟಿಕಲ್ಸ್ನ ಹಿಡ್ಕೊಂಡು ಎಳೆದಾಡ್ತಾ ಇದ್ದಂತೆ. ಅಂದರೆ ಆ ಲೆವೆಲ್ಗೆ ಟಾರ್ಚರ್ ಕೊಡ್ತಾ ಇದ್ರು. ಸಪೋಸ್ ಈಗ ಈ ಭಾರತದಲ್ಲಿ ಅಧಿಕಾರದಲ್ಲಿರುವಂಥ ಈ BJP ಸರ್ಕಾರ ಪ್ರೆಸೆಂಟ್ ಈಗ ಈ ಥರ ಒಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿ ಸಾಮಾನ್ಯ ಜನರನ್ನ ಅಂದರೆ ನಿಮ್ಮಂಥವರನ್ನ ಆ್ಯಂಡ್ ವಿರೋಧ ಪಕ್ಷದ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲಲ್ಲಾಕಿ ಪ್ರತಿದಿನ ಬಡಿದು ಚಿತ್ರಹಿಂಸೆ ಕೊಟ್ಟರೆ ಯಾರಾದರೂ ಸುಮ್ಮನೆ ಇರ್ತಾರಾ? ನೀವು ಸುಮ್ಮನೆ ಇರ್ತೀರಾ? ಯಾರಿಂದನೂ ಸುಮ್ಮನೆ ಇರೋದಕ್ಕಾಗಲ್ಲ. ಆದರೆ ಈ ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ಭಾರತದಲ್ಲಿ ಇಂತಹ ಒಂದು ವರ್ಸ್ಟ್ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿದ್ರು. ಆದರೆ ಇದು ಇಲ್ಲಿಗೆ ಎಂಡ್ ಆಗಿತ್ತಂದ್ರೆ ಇಲ್ಲ. ಈ ಎಮರ್ಜೆನ್ಸಿ ಟೈಮಲ್ಲಿ ಫೀಲ್ಡ್ಗೆ ಒಬ್ಬ ಮಹಾನುಭಾವ ಎಂಟ್ರಿ ಆಗ್ತಾನೆ. ಅವನ ಹೆಸರು ಸಂಜಯ್ ಗಾಂಧಿ. ಇವನಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತರಹದ ಸ್ಥಾನಮಾನ ಇದ್ದಿಲ್ಲ. ಇವನು ಜಸ್ಟ್ ಇಂದಿರಾ ಗಾಂಧಿ ಅವರ ಮಗ ಅಷ್ಟೇ. ಆದರೆ ಈ ಎಮರ್ಜೆನ್ಸಿ ಟೈಮಲ್ಲಿ ಈ ಇಂದಿರಾ ಗಾಂಧಿ ಅವರಿಗಿಂತ ಅತಿ ಹೆಚ್ಚು ಅಧಿಕಾರವನ್ನು ಚಲಾಯಿಸಿದವನು ಇವನೇ. ಅದೇಗಂದ್ರೆ ಈ ಸಂಜಯ್ ಗಾಂಧಿ 1970ರ ದಶಕದಲ್ಲಿ ಈ ಭಾರತದ ಜನಸಂಖ್ಯೆ ತುಂಬ ವೇಗವಾಗಿ ಹೆಚ್ಚಾಗ್ತಾ ಇದೆ. ಇದನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಬಲವಂತವಾಗಿ ಸ್ಟೆರಿಲೈಸೇಷನ್ ಪ್ರೋಗ್ರಾಮನ್ನು ಜಾರಿಗೆ ತರ್ತಾನೆ. ಅಂದರೆ ಗಂಡಸರಿಗೆ ಮಕ್ಕಳೇ ಆಗದೆ ಇರೋ ಥರ ಬಲವಂತವಾಗಿ ಸರ್ಜರಿ ಮಾಡೋದು. ಈ ಥರ ಇವನು ಬರೀ 2 ವರ್ಷಗಳಲ್ಲೇ 100 ಜನರಿಗಲ್ಲ, 1000 ಜನರಿಗಲ್ಲ, ಸರಿಸುಮಾರು 1,70,00,000 ಜನರಿಗೆ ಬಲವಂತವಾಗಿ ಈ ಸರ್ಜರಿ ಮಾಡಿಸ್ತಾನೆ. ಆ್ಯಂಡ್ ಇವನು ಎಂಥ ಹಲ್ಕಟ್ ಅಂದರೆ ಈ ಸರ್ಜರಿಯನ್ನ ಬರೀ ಮದುವೆ ಆದವರಿಗೆ ಅಷ್ಟೇ ಅಲ್ಲ, ಇನ್ನು ಮದುವೆ ಆಗದೆ ಇರುವಂಥ ಯುವಕರಿಗೂ ಕೂಡ ಬಲವಂತವಾಗಿ ಈ ಸರ್ಜರಿ ಮಾಡಿಸ್ತಾ ಇದ್ರು. ಆ್ಯಂಡ್ ಈ ಸರ್ಜರಿನ ಮಾಡೋದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಬೀದಿಗಳಲ್ಲಿ, ಹೋಟೆಲ್ಸಲ್ಲಿ ಎಲ್ಲಂದರೆ ಅಲ್ಲಿ ಯುವಕರೇನಾದರೂ ಸಿಕ್ಕರೆ ಅವರನ್ನು ಬಲವಂತವಾಗಿ ಎತ್ತಕೊಂಡೋಗೋದು, ಸರ್ಜರಿ ಮಾಡೋದು. ಆ್ಯಂಡ್ ಇವರು ಈ ಸರ್ಜರಿಯ ಟಾರ್ಗೆಟನ್ನು ಮುಗಿಸೋದಕ್ಕೋಸ್ಕರ ಎಷ್ಟು ವರ್ಸ್ಟ್ ಆಗಿ ನಡ್ಕೊಳ್ತಾ ಇದ್ರು ಅಂದರೆ ಶಾಹು ಗಲಾಖೆ ಅನ್ನೋ ವ್ಯಕ್ತಿಗೆ ಪೊಲೀಸರು ಸರ್ಜರಿ ಮಾಡಿಸ್ಕೋ ಬಾ ಅಂತ ಕರೀತಾರೆ. ಆದರೆ ಆ ವ್ಯಕ್ತಿ ಇಲ್ಲ ಆಲ್ರೆಡಿ ನಾನು ಒಂದು ಸರ್ಜರಿನ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆದರೆ ಪೊಲೀಸರು ಅವನ ಮಾತನ್ನು ಕೇಳ್ದೇನೆ ಅವನನ್ನು ಬಲವಂತವಾಗಿ ಎಳ್ಕೊಂಡೋಗಿ ಮತ್ತೊಂದು ಬಾರಿ ಸರ್ಜರಿ ಮಾಡಿಸ್ತಾರೆ. ಆ್ಯಂಡ್ ಇವರು ಬಾಯಲ್ಲಿ ಹಲ್ಲೆ ಇಲ್ಲದೆ ಇರುವಂಥ, ಕರೆಕ್ಟಾಗಿ ಕಣ್ಣೇ ಕಾಣದೇ ಇರುವಂಥ 70 ವರ್ಷದ ಮುದುಕನಿಗೂ ಕೂಡ ಬಲವಂತವಾಗಿ ಸರ್ಜರಿ ಮಾಡಿಸ್ತಾರೆ. ಆ್ಯಂಡ್ ಈ ಪೊಲೀಸರ ಮೇನ್ ಟಾರ್ಗೆಟ್ ಯಾರಾಗಿದ್ರು ಅಂದರೆ ಬಡವರು, ರೈತರು, ಹಳ್ಳಿಯಲ್ಲಿ ವಾಸ ಮಾಡುವಂಥ ಜನರು ಆ್ಯಂಡ್ ಸ್ಲಮ್ಮಲ್ಲಿ ವಾಸ ಮಾಡುವಂಥ ಜನರಾಗಿದ್ದರು. ಆ್ಯಂಡ್ ಕೆಲವು ಜನ ಈ ಸರ್ಜರಿಗೆ ಎದುರ್ಕೊಂಡು ಹೊಲದಲ್ಲಿ, ಗದ್ದೆಯಲ್ಲಿ ಆ್ಯಂಡ್ ಕಾಡಲ್ಲಿ ಬಚ್ಚಿಟ್ಕೊಳ್ತಾ ಇದ್ರು. ಆದರೆ ಈ ಥರ ಯಾರಾದರೂ ಆ ಸರ್ಜರಿನ ಮಾಡಿಸ್ಕೊಳ್ದೆ ಓಡೋದ್ರೆ ಆ ಇಡೀ ಹಳ್ಳಿಗೆ ನೀರು ಕೊಡೋದನ್ನು ನಿಲ್ಲಿಸ್ತಾ ಇದ್ರು. ಆ್ಯಂಡ್ ಅವರ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ರು. ಈ ಥರ ಕೋಟ್ಯಾಂತರ ಜನರಿಗೆ ಬಲವಂತವಾಗಿ ಈ ಸರ್ಜರಿ ಮಾಡಿದಾರಲ್ವಾ, ಈ ಸರ್ಜರಿ ಮಾಡುವಂಥ ಕ್ಯಾಂಪ್ಗಳಲ್ಲಿ ಕರೆಕ್ಟ್ ಆಗಿರುವಂಥ ಫೆಸಿಲಿಟೀಸೇ ಇರ್ತಾ ಇರಲಿಲ್ಲ. ಅಂದರೆ ಅರ್ಜೆಂಟಾಗಿ ಸರ್ಜರಿ ಮಾಡಿ ಅವರಿಗೆ ಕರೆಕ್ಟ್ ಆಗಿರುವಂಥ ಮೆಡಿಸಿನ್ ಕೊಡದೇನೆ ಕಳಿಸ್ತಾ ಇದ್ರು. ಇದರಿಂದ 1774 ಜನರಿಗೆ ಇನ್ಫೆಕ್ಷನ್ ಆಗಿ ಸತ್ತೋಗಿದ್ದಾರೆ. ಅಂದರೆ ಅಫಿಷಿಯಲ್ ಆಗಿ ಇಷ್ಟು ಜನ ಸತ್ತೋಗಿದ್ದಾರೆ, ಅನ್ಅಫಿಷಿಯಲ್ ಆಗಿ ಎಷ್ಟು ಜನ ಸತ್ತೋಗಿದ್ದಾರೋ. ಈ ಸಂಜಯ್ ಗಾಂಧಿ ಅನ್ನೋ ವ್ಯಕ್ತಿ ಎಷ್ಟು ವರ್ಸ್ಟ್ ಆಗಿದ್ನು ಅಂದರೆ
ಇವನು ದೆಹಲಿಯಲ್ಲಿ ಒಂದು ಸಿಟಿಯನ್ನು ಬಿಲ್ಡ್ ಮಾಡಬೇಕು ಅನ್ನೋ ರೀಸನನ್ನು ಇಟ್ಕೊಂಡು ಸ್ಲಮ್ಮಲ್ಲಿ ವಾಸ ಮಾಡ್ತಾ ಇದ್ದಂಥ ಬಡವರ ಮನೆಗಳನ್ನು ಬಲವಂತವಾಗಿ ಕೆಡಿಸ್ತಾನೆ. ನಮ್ಮ ಮನೆಗಳನ್ನು ಯಾಕೆ ಕೆಡುದ್ರಿ ಅಂತ ಕೇಳೋದಕ್ಕೆ ಹೋದಂಥ ಆ ಬಡವರ ಮೇಲೆ ಪೊಲೀಸರಿಂದ ಗುಂಡುಗಳನ್ನು ಹಾರಿಸಿ 20ಕ್ಕೂ ಹೆಚ್ಚು ಜನರನ್ನ ಬಲವಂತವಾಗಿ ಕೊಲಿಸ್ತಾನೆ. ಆ್ಯಂಡ್ ಈ ಇಂದಿರಾ ಗಾಂಧಿಯವರು ಸಾಮಾನ್ಯ ಜನರನ್ನ ಆ್ಯಂಡ್ ಪತ್ರಕರ್ತರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೆಲವು ವರ್ಸ್ಟ್ ರೂಲ್ಸ್ನ ತರ್ತಾರೆ. ಅಂದರೆ ಪ್ರೆಸ್ ಸೆನ್ಸಾರ್ಶಿಪ್ ಆರ್ಡರ್ ಆ್ಯಂಡ್ ಮೀಸಾ ಆ್ಯಕ್ಟ್. ಇದರಿಂದ ನ್ಯೂಸ್ ಪೇಪರಲ್ಲಿ ಏನೇ ಪ್ರಿಂಟ್ ಮಾಡಬೇಕಂದ್ರೂ ಕೂಡ ಅದನ್ನು ಮೊದಲು ಗೌರ್ಮೆಂಟಿಗೆ ತೋರಿಸ್ಬೇಕು. ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ಮಾತ್ರ ಪ್ರಿಂಟ್ ಮಾಡಬೇಕು. ಸರ್ಕಾರದ ವಿರುದ್ಧ ಏನಾದರೂ ಪ್ರಿಂಟ್ ಮಾಡಿದರೆ ಆ ನ್ಯೂಸ್ ಕಚೇರಿಗೆ ಸೀಲ್ ಹಾಕಿ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವರನ್ನ ಮೀಸಾ ಆ್ಯಕ್ಟ್ ಅಡಿಯಲ್ಲಿ ಜೈಲಲ್ಲಿ ಹಾಕ್ತಾ ಇದ್ರು. ಆ್ಯಂಡ್ ಈ ಪೊಲೀಸರು ಬರೀ ಪತ್ರಕರ್ತರಿಗೆ ಶಿಕ್ಷೆ ಕೊಡೋದಷ್ಟೇ ಅಲ್ಲ, ಅವರ ಫ್ಯಾಮಿಲಿ ಮೇಲೆ ದಾಳಿ ಮಾಡಿ ಅವರಿಗೆ ಬಡಿದು ಚಿತ್ರಹಿಂಸೆ ಕೊಟ್ಟು ನಿಮ್ಮ ಮೇಲೆ ಸುಳ್ಳು ಕೇಸನ್ನು ಹಾಕ್ತೀವಂತ ಎದುರಿಸ್ತಾ ಇದ್ರು. ಆ್ಯಂಡ್ ಈ ಮೀಸಾ ಆ್ಯಕ್ಟ್ ಅಡಿಯಲ್ಲಿ ಯಾರನ್ನೇ ಆಗಲಿ ರೀಸನ್ ಇಲ್ದೇನೆ ಅರೆಸ್ಟ್ ಮಾಡ್ಬೋದು. ಅದನ್ನು ಕೇಳುವಂಥ ಅಧಿಕಾರ ಯಾರಿಗೂ ಇರಲ್ಲ, ಕೋರ್ಟಿಗೂ ಸಹ. ಆದ್ದರಿಂದನೇ ಈ ಆ್ಯಕ್ಟ್ ಅಡಿಯಲ್ಲಿ 1,10,806 ಜನರನ್ನ ಬಲವಂತವಾಗಿ ಅರೆಸ್ಟ್ ಮಾಡ್ತಾರೆ. ಆ್ಯಂಡ್ ಈ ಇಂದಿರಾ ಗಾಂಧಿ ಅವರು 14, 19, 21, 22ನೇ ವಿಧಿ ಅಡಿಯಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳನ್ನು ಮಾಡ್ತಾರೆ. ಆ್ಯಂಡ್ ಇವರು ಸಾರ್ವಜನಿಕ ಬಗ್ಗೆ ಸಭೆಗಳನ್ನು ಸೇರೋದು, ಮೆರವಣಿಗೆ ಮಾಡೋದು, ಧರಣಿಯನ್ನು ಕೂರೋದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡ್ತಾರೆ. ಆ್ಯಂಡ್ ಈ ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಕೋರ್ಟಲ್ಲಿ ತಮ್ಮ ವಿರುದ್ಧ ಯಾರು ಪ್ರಶ್ನೆ ಮಾಡಬಾರದು ಅನ್ನೋದಕ್ಕೋಸ್ಕರ 39 ಆ್ಯಂಡ್ 42ನೇ ತಿದ್ದುಪಡಿಯನ್ನು ತರ್ತಾರೆ. ಇದರಿಂದ ಸರ್ಕಾರ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ಕೇಳುವಂಥ ಅಧಿಕಾರ ಆಗಲಿ ಆ್ಯಂಡ್ ಅದಕ್ಕೆ ಶಿಕ್ಷೆ ಕೊಡುವಂಥ ಪವರ್ಸ್ ಆಗಲಿ ಕೋರ್ಟ್ಗಳಿಗೆ ಇರಲ್ಲ. ಆ್ಯಂಡ್ ಇದೇ ಥರ ಈ ಇಂದಿರಾ ಗಾಂಧಿ ಅವರು ಮಾಡಿರುವಂಥ ಅರಾಚಕತೆಗಳು ಒಂದಲ್ಲ ಎರಡಲ್ಲ, ಹೇಳ್ತಾ ಹೋದರೆ ತುಂಬಾ ಇದ್ದಾವೆ. ಆ್ಯಂಡ್ ನಾವು ಈ ವಿಡಿಯೋದಲ್ಲಿ ಹೇಳಿರೋದು ಜಸ್ಟ್ 10% ಮಾತ್ರ. ಇನ್ನು ಇದ್ರ ಬಗ್ಗೆ ತುಂಬಾ ಇದೆ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.